ಹಾಯ್, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸೊಪ್ಪಿನ ಪಲ್ಯ ಮತ್ತು ಚಪಾತಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಫಸ್ಟು ಸೊಪ್ಪು ನೀಟಾಗಿ ವಾಶ್ ಮಾಡ್ಕೊಡ್ಲೇಬೇಕು, ಇಲ್ಲ ತುಂಬ ಮಣ್ಣು ಎಲ್ಲ ಇದ್ದೇ ಇರುತ್ತೆ. ಸೊ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೀಟಾಗಿ ಚಾಪ್ ಕಟರಲ್ಲಿ ನೀಟಾಗಿ ಅದನ್ನು ಸಣ್ಣಗೆ ಹೆಚ್ಕೊಳ್ಬೇಕು. ದೊಡ್ಡ ಹೆಚ್ಕೊಂಡ್ರೆ ಚೆನ್ನಾಗಿ ಆಗಲ್ಲ, ಅದು ಸಣ್ಣಗೆ ಹೆಚ್ಕೊಳ್ಲೇಬೇಕು. ಈರುಳ್ಳಿನ ಕೂಡ ಸಣ್ಣಗೆ ಹೆಚ್ಕೊಳ್ಬೇಕು. ತುಂಬ ದೊಡ್ಡ ಹೆಚ್ಕೊಂಡ್ರೆ ಚೆನ್ನಾಗಾಗಲ್ಲ, ತುಂಬ ಚಿಕ್ಕ ಹೆಚ್ಕೊಂಡ್ರೂ ಚೆನ್ನಾಗಾಗಲ್ಲ. ಈರುಳ್ಳಿ ಮತ್ತು ಟೊಮೊಟೊ ಕೂಡ ನೀಟಾಗಿ ಹೆಚ್ಕೊಂಡಾದ್ಮೇಲೆ ಒಂದು ಕಡೆ ಸೈಡಲ್ಲಿ ಇಟ್ಟಿರಬೇಕು. ಅದನ್ನು ನಾನು 2 ಟೊಮೊಟೊ ತೊಗೊತಿದ್ದೀನಿ, 1 ಈರುಳ್ಳಿ ಹಿಟ್ಟು ತೊಗೊತಿದ್ದೀನಿ. ಯಾವ್ಯಾವ ಪದಾರ್ಥಗಳು ಬೇಕಂದರೆ ಟೊಮೊಟೊ, ಕಾಯಿ ತುರಿ, ಈರುಳ್ಳಿ, ಮೊಳಕೆ ಬಡಿಸಿದ ಕಾಳು ಮತ್ತು ಬೀನ್ಸ್ ಕಾಳು ಮತ್ತು ಅವರೆಕಾಳು ಕಾಳು, ಅದನ್ನು ಮತ್ತು ಸೊಪ್ಪು. ಹೇಗೆ ಮಾಡೋದು ಅಂದರೆ, ಒಂದು ಕುಕ್ಕರಿಗೆ ಆಯಿಲ್ ಹಾಕಬೇಕು. ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿನ ನೀಟಾಗಿ ಕುಟ್ಟಿ ಹಾಕಬೇಕು. ಈರುಳ್ಳಿ ಹಾಕಬೇಕು, ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬೇಕು ನೀಟಾಗಿ, ಬ್ರೌನ್ ಬಣ್ಣ ಬರುವ ಹಾಗೆ. ನೆಕ್ಸ್ಟು ಟೊಮೊಟೊನ ಹಾಕಬೇಕು, ಅದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬೇಕು ನೀಟಾಗಿ. ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಮೊಳಕೆ ಬಡಿಸಿದ ಕಾಳು ಇದೆಯಲ್ಲ, ಅದನ್ನು ಹಾಕಿ ನೀಟಾಗಿ ಅದನ್ನು ಕೂಡ ಹಾಗೆ ಸ್ವಲ್ಪ ಬಾಡಿಸ್ಕೋಬೇಕು. ಹಾಗೆ ಅದನ್ನು ಫ್ರೈ ಎಲ್ಲ ಮಾಡ್ಕೊಂಡ್ಮೇಲೆ ಅವರೆಕಾಳು ಮತ್ತು ಮೆಣಸಿನ ಕಾಳನ್ನು ಹಾಕಿ ಅದನ್ನು ಕೂಡ ಸ್ವಲ್ಪ ಹಾಗೆ ಲೈಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಹೆಚ್ಕೊಂಡಿರೋ ಸೊಪ್ಪನ್ನು ಕೂಡ ಹಾಗೆ ಅದಕ್ಕೆ ಹಾಕಬೇಕು. ಹಾಗೆ ಅದನ್ನು ಸ್ವಲ್ಪ ಹಾಗೆ ನಾವು ಎಷ್ಟು ಹೆಚ್ಕೊಂಡಿದ್ದೀವಿ ಅದನ್ನೆಲ್ಲ ಫುಲ್ ಹಾಕಾದ್ಮೇಲೆ ಹೆಸರು ಕಾಳನ್ನು ಹಾಕಿ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಹೆಸರು ಕಾಳು ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಅಂತ ಹಾಕ್ತೀವಿ. ಅದ್ರ ಮೇಲ್ಗಡೆ ಕಾಯಿ ತುರಿನ ಹಾಕಿ ಅದನ್ನು ಕೂಡ ಸ್ವಲ್ಪ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ತುಪ್ಪ ಕೂಡ ಆ್ಯಡ್ ಮಾಡ್ತೀವಿ. ತುಪ್ಪ ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ಕ್ಲೋಸ್ ಮಾಡ್ತೀವಿ. 3-4 ವಿಷಲ್ ಹೊಡೆಸಾದ್ಮೇಲೆ ಮತ್ತೆ ಕೂಡ ಚಪಾತಿ ಮಾಡ್ತಾಯಿದ್ರು, ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನಾನು. ವಿಡಿಯೋ ಮಾಡ್ಕೊಂಡಾದ್ಮೇಲೆ ವೆರಿ ಟೇಸ್ಟಿಯಾಗಿರುವ ಸೊಪ್ಪಿನ ಪಲ್ಯ ಮತ್ತು ಚಪಾತಿ ರೆಡಿಯಾಗಿದೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಹೇಗಿದೆ ಅಂತ ತಿಳಿಸಿ.